ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಾವು ಫಿಲ್ಲಿಂಗ್ ಎಲಿಮೆಂಟ್ಸನ್ನು ಮಾಡಿದ್ದೇವೆ 3. ಇವತ್ತು ಸಹ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಫಿಲ್ಲಿಂಗ್ ಎಲಿಮೆಂಟ್ಸ್ ಯಾವ ರೀತಿ ಮಾಡೋದು ಅಂತ ಹೇಳಿ ಬೇರೆ ಟೈಪಲ್ಲೆಲ್ಲ ಉಂಟು, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ಮೊದಲಿಗೆ ಒಂದು ಸರ್ಕಲ್ ಮಾಡಬೇಕು. ನಾವು ಸರ್ಕಲ್ ಡ್ರಾ ಮಾಡಿಕೊಂಡು ನಂತರ ಅದರ ಮೇಲೆ ಹಂಸನ್ನು ಕ್ರಿಯೇಟ್ ಮಾಡ್ತಾ ಬರೋದು. ನೋಡಿ, ಈ ರೀತಿಯಾಗಿ ಮಾಡೋದು. ನೋಡಿ, ಇಲ್ಲಿ ನಾನು ಯಾವ ರೀತಿಯಾಗಿ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ನೀವು ಸಹ ಮಾಡಬೇಕು. ಮೊದಲಿಗೆ ಒಂದು ಸರ್ಕಲ್, ಆನಂತರ ಅದರ ಮೇಲ್ಗಡೆ ಹಂಸ. ಇದೇ ರೀತಿಯಾಗಿ ನೀವು ಸಹ ಮಾಡಬೇಕು. ನೋಡಿ, ನಾನು ಸೆಕೆಂಡ್ ಹಂಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಅದೇ ರೀತಿ ಸರ್ಕಲ್ ಕ್ರಿಯೇಟ್ ಮಾಡಿ ಅದರ ಮೇಲೆ ಹಂಸನ್ನು ನಾವು ಮಾಡ್ತಾ ಬರೋದು. ನೋಡಿ, ಒಂದು ಹಂಸ ಸರ್ಕಲ್ ಮತ್ತು ಹಂಸ ಆದ ನಂತರ ಅದಕ್ಕೆ ಜೋಡಿಸಿ ಟಚ್ ಮಾಡಿ ನಾವು ಇನ್ನೊಂದು ಸರ್ಕಲನ್ನು ಡ್ರಾ ಮಾಡೋದು. ಇದು ನೀವಿಲ್ಲಿ ನೆನಪಿಟ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಯಾವ ರೀತಿ ಡ್ರಾ ಮಾಡ್ತಾ ಇದ್ದೇನೆ ಅಂತ. ಮೊದಲನೇ ಇದಕ್ಕೆ ಟಚ್ ಮಾಡಿಯೇ ಮತ್ತೆ ನೆಕ್ಸ್ಟ್ ಇದನ್ನು ಡ್ರಾ ಮಾಡ್ಕೊಂಡು ನಾವು ಹೋಗೋದು. ಈ ರೀತಿಯಾಗಿ ನಾವು ಈ ಫಿಲ್ಲರ್ ಎಲಿಮೆಂಟ್ಸನ್ನು ನಾವು ಕ್ರಿಯೇಟ್ ಮಾಡೋದು. ನೋಡಿ, ಇದು ಬ್ರೈಡಲ್ ಮೆಹಂದಿಯಲ್ಲಿ ಯೂಸ್ ಆಗುವಂತಹ ಒಂದು ಫಿಲ್ಲರ್ ಎಲಿಮೆಂಟ್ಸ್ ಆಗಿರ್ತದೆ. ಮೆಹಂದಿಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ನೋಡಿ, ನೆಕ್ಸ್ಟ್ ನಾವು ಕೆಳಗಿನ ಲೈನಲ್ಲಿ ನಿನ್ನೆ ನಾನು ಹೇಳಿದಾಗೇ ಯಾವ ರೀತಿಯಾಗಿ ನಾನು ಸರ್ಕಲ್ ಮಾಡಿದೆ ನೋಡಿ, ಅಲ್ಲಿ ಆ ರೀತಿಯಾಗಿ ಸರ್ಕಲ್ ಮಾಡಿ ಮತ್ತು ನಂತರ ಅದರ ಮೇಲೆ ಹಂಸನ ನಾವು ಕೊಡುತ್ತಾ ಬರೋದು. ಇವತ್ತಿಗೆ ನಿಮ್ಮ ಒಂದು ಚಾಪ್ಟರ್ ಮುಗೀತು. ಫಿಲ್ಲರ್ ಎಲಿಮೆಂಟ್ಸ್ ಇದೊಂದು ಮುಗೀತು. ನಾಳೆ ನಾವು ಬೇರೆ ಇದಕ್ಕೆಲ್ಲ ಹೋಗುವ. ನೋಡಿ, ಇದೇ ರೀತಿ ಸರ್ಕಲ್ ಮಾಡಿಕೊಂಡು ಅದರ ಮೇಲೆ ನಾವು ಹಂಸನ್ನು ಕ್ರಿಯೇಟ್ ಮಾಡ್ತಾ ಬರೋದು. ಇಲ್ಲಿ ಸಹ ಸ್ಪೇಸ್ ಬಿಡಲಿಕ್ಕಿಲ್ಲ. ಸ್ಪೇಸ್ ಇದ್ದಾಗ ಯಾವ ರೀತಿ ಸರ್ಕಲ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ನಿನ್ನೆ ಹೇಳಿಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಮಾಡಿ, ಬೇರೆ ಯಾವುದೇ ಇದರಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಸ್ಪೇಸ್ ಎಲ್ಲ ಬಿಟ್ಟರದು ಮತ್ತು ಚೆಂದ ಕಾಣೋದಿಲ್ಲ. ನೋಡಿ, ಈಗ ನಮ್ಮದು ಎರಡನೇ ಲೇಯರ್ ಫಿಲ್ ಆಗ್ತಾ ಬಂತು. ನೋಡಿ, ಈ ರೀತಿಯಾಗಿ ನಾವು ಇದು ಫಿಲ್ಲರ್ ಎಲಿಮೆಂಟ್ಸನ್ನು ಯೂಸ್ ಮಾಡೋದು. ನೆಕ್ಸ್ಟ್ ಇನ್ನು ಸ್ವಲ್ಪ ಕ್ಲಾಸ್ ನಮಗೆ ಮತ್ತು ನಾವು ಇದು ಮಾಡಲಿಕ್ಕುಂಟು. ಡೈರೆಕ್ಟಾಗಿ ಹ್ಯಾಂಡ್ ಪ್ರಾಕ್ಟೀಸ್ ಮಾಡುವ. ಆರ್ಕೆಲಿಕ್ ಹ್ಯಾಂಡಲ್ಲಿ ಇನ್ನು ಸ್ವಲ್ಪ 1, 2, 3 ಲೀವ್ಸ್ ಇದೊಂದು ಕಂಪ್ಲೀಟ್ ಆಗಬೇಕು. ಮತ್ತು ನಿಮಗೆ ಮಂಡಲ ಒಂದು ನಾನು ಹೇಳಿಕೊಡ್ತೇನೆ, ಬಾರ್ಡರ್ಸ್. ಈ ರೀತಿಯಾಗಿ ಎಲ್ಲವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತಾ ಹೋಗ್ತೇನೆ. ಅಲ್ಲಿಂದ ನೀವು ನಂತರ ನಾವು ಹ್ಯಾಂಡಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡುವ. ಮತ್ತು ನಾವು ಡೈರೆಕ್ಟಾಗಿ ಹ್ಯಾಂಡಿಗೆ ಹೋಗೋದು. ಬೇರೆ ಯಾವುದು ಇನ್ನು ನಮಗೆ ಇದಿಲ್ಲ. ನೋಡಿ, ಈ ರೀತಿಯಾಗಿ ನಾವು ಡ್ರಾ ಮಾಡ್ತಾ ಬರೋದು. ಕರೆಕ್ಟಾಗಿ ನೋಡಿ, ಫಸ್ಟಿಗೆ ಸರ್ಕಲ್ ಮಾಡಿ ಅದರ ಮೇಲೆ ಹಂಸನ್ನು ಡ್ರಾ ಮಾಡೋದು. ಈಗಾಗಲೇ ನಾನು ನಿಮಗೆ ಸರ್ಕಲ್ ಮಾಡೋದು ಹೇಳಿಕೊಟ್ಟಿದ್ದೇನೆ, ಹಂಸನ್ನು ಹೇಗೆ ಕ್ರಿಯೇಟ್ ಮಾಡೋದು ಹೇಳಿಕೊಟ್ಟಿದ್ದೇನೆ. ಅದನ್ನೇ ಉಪಯೋಗಿಸಿಕೊಂಡು ಈಗ ಈ ಫಿಲ್ಲರ್ ಎಲಿಮೆಂಟ್ಸನ್ನು ನಾವು ಮಾಡ್ತಾ ಇರೋದು. ಈಸಿ ಉಂಟು, ಟ್ರೈ ಮಾಡಿ, ನೀವು ಸಹ ಮಾಡ್ಬೋದು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈಗ ನೋಡಿ, ನಮ್ಮದು ಒಂದು ಫಿಲ್ಲರ್ ಎಲಿಮೆಂಟ್ಸ್ ಆಯಿತು. ಇನ್ನು ನಾನು ನೆಕ್ಸ್ಟ್ ಫಿಲ್ಲರ್ ಎಲಿಮೆಂಟ್ಸನ್ನು ನಿಮಗೆ ಹೇಳ್ಕೊಡ್ತೇನೆ. ಸೆಕೆಂಡ್ ಫಿಲ್ಲರ್ ಎಲಿಮೆಂಟ್ಸ್ ಅದು ಬಂದುಬಿಟ್ಟು ನೋಡಿ, ಈ ರೀತಿಯಾಗಿ ಮೊದಲು ನಾವೊಂದು ಸರ್ಕಲ್ ಮಾಡಬೇಕು. ಸರ್ಕಲ್ ಮಾಡಿಕೊಂಡು ಆನಂತರ ಸರ್ಕಲನ್ನು ನಾವು ಡಾರ್ಕ್ ಮಾಡಬೇಕು. ಇದು ಡಾರ್ಕ್ ಆ್ಯಂಡ್ ಲೈಟ್ ಕಾಂಬಿನೇಷನಲ್ಲಿ ಬರುತ್ತೆ, ತುಂಬ ಚೆಂದ ಕಾಣುತ್ತೆ. ಆನಂತರ ಅದರ ಮೇಲೆ ಒಂದು ಲೈನ್, ನಂತರ ಸಣ್ಣ ಸರ್ಕಲ್, ಮತ್ತೊಂದು ಲೈನ್ ಸರ್ಕಲ್ನ ಸುತ್ತ. ಇದರಲ್ಲಿ ನಾವು ಹಂಸನ್ನು ಇಟ್ಕೊಂಡು ಬರೋದು. ಸಣ್ಣ ಸಣ್ಣ ಹಂಸನ್ನು ಕ್ರಿಯೇಟ್ ಮಾಡಿ. ಇಷ್ಟರವರೆಗೆ ನಾನು ನಿಮಗೆ ಒಂದು ಲೇಯರಲ್ಲಿ ಹಂಸನ್ನು ತೋರಿಸಿದ್ದೇನೆ. ಇದೀಗ 2 ಲೇಯರ್ ಅಲ್ಲ 3 ಲೇಯರ್ ಹಂಸ. ನೋಡಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿ. ಚೆಂದ ಮಾಡಿ ನೀವು ಮಾಡಲಿಕ್ಕೆ ಪ್ರಯತ್ನ ಪಡಿ, ಖಂಡಿತವಾಗಲೂ ಬರ್ತದೆ.
ನಾನು ನಿಮಗೆ ಅದು ಅಲ್ಲದೆ ನಾನು ನಿಮಗೆ ತುಂಬ ಸ್ಲೋವಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ನಾನು ಯಾವ ರೀತಿ ಮಾಡಿದ್ದೇನೆ ಅದೇ ರೀತಿ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಇದೇ ರೀತಿಯಾಗಿ ನೀವು ಸಹ ಮಾಡಬೇಕು. ನೋಡಿ, 3ನೇ ಲೇಯರ್ ನಮ್ಮದು ಹಂಸ ಕ್ರಿಯೇಟ್ ಆಗ್ತಾ ಉಂಟು. ಈ ರೀತಿಯಾಗಿ ಫಿಲ್ಲರ್ ಎಲಿಮೆಂಟ್ಸನ್ನು ಯೂಸ್ ಮಾಡೋದು, ಡ್ರಾ ಮಾಡೋದು. ಇದನ್ನು ಸಹ ಬ್ರೈಡಲ್ ಮೆಹಂದಿಯಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇದನ್ನು ಈ ರೀತಿಯಾಗಿ ಇಲ್ಲಿ ಒಂದು ಸರ್ಕಲ್ ಮಾಡೋದು. ಸರ್ಕಲ್ ಮಾಡಿ ಅದ ನಂತರ ಹೊರಗಡೆ ತಿನ್ ಲೈನ್ ಸರ್ಕಲನ್ನು ಒಳಗಡೆಯಿಂದ ಡಾರ್ಕ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಮುಂಚೆನೇ ಹೇಳಿದ್ದೇನೆ. ಯಾವ ರೀತಿ ಡಾರ್ಕ್ ಮಾಡಬೇಕು ಅಂತ ನಾನು ನೋಡಿ ಮಾಡ್ತಾ ಇದ್ದೇನೆ. ಎಲ್ಲ ಹೊರಗಡೆ ಸ್ಪ್ರೆಡ್ ಆಗದಾಗೇ ಡಾರ್ಕ್ ಮಾಡೋದು. ನಂತರ ನೋಡಿ ನಾವು ಹಂಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಇದರ ಮೇಲೆ ಹಂಸ ಕ್ರಿಯೇಟ್ ಆಗ್ತಾ ಉಂಟು ನೋಡಿ. ನಾನು ನಿನ್ನೆ ನಿಮಗೆ ನಾನು ಸ್ಪೈರಲ್ನ ಮೇಲ್ಗಡೆ ಹಂಸ ಕ್ರಿಯೇಟ್ ಮಾಡಿ ಫಿಲ್ಲರ್ ಎಲಿಮೆಂಟ್ಸ್ ತೋರಿಸಿದ್ದೇನೆ. ಇವತ್ತು ಸರ್ಕಲ್ನಲ್ಲಿ ತೋರಿಸ್ತಾ ಇದ್ದೇನೆ. ಈ ಫಿಲ್ಲರ್ ಎಲಿಮೆಂಟ್ಸನ್ನೆಲ್ಲ ನೀವು ಚೆನ್ನಾಗಿ ನೆನಪಿಟ್ಕೊಂಡ್ರೆ ನೀವೇ ನಿಮ್ಮದು ಓನಾಗಿ ಮೆಹಂದಿ ಡಿಸೈನನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಉಂಟು. ಅವರದ್ದು ಡಿಸೈನ್ ನೋಡಬೇಕು ಅಂತ ಇಲ್ಲ, ನಿಮ್ಮದೇ ಓನಾಗಿ ನೀವು ಡಿಸೈನ್ಸನ್ನು ಕ್ರಿಯೇಟ್ ಮಾಡಬಹುದು. ನೋಡಿ, 2ನೇ ಇದಾಯಿತು. ಈಗ ನಾವು 3ನೇ ಲೇಯರಿಗೆ ಬರ್ತಾ ಇದ್ದೇವೆ ನೋಡಿ. ನೆಕ್ಸ್ಟ್ ಇನ್ನೊಂದು ನೋಡಿ, ಎಷ್ಟು ಚೆಂದ ನಾವು 2 ಕ್ರಿಯೇಟ್ ಮಾಡಿದ್ದಾದರೂ ಎಷ್ಟು ಚೆಂದ ಕಾಣ್ತಾ ಉಂಟು. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಇದನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಸರ್ಕಲನ್ನು ನೋಡಿ, ತುಂಬ ಈಸಿ ಉಂಟು. ನೀವು ಫಸ್ಟಿಗೆ ಮೊದಲು ನಾನು ಹೇಗೆ ಮಾಡ್ತಾ ಇದ್ದೇನೆ ಅನ್ನೋದನ್ನು ನೀವು ಗಮನ ಇಟ್ಟು ನೋಡಬೇಕು. ನೋಡಿದ ನಂತರ ನೀವು ಸಹ ಅದೇ ರೀತಿ ಮಾಡ್ಕೊಂಡು ಬರಬೇಕು. ನಾನೇನು ಇಲ್ಲಿ ಫಾಸ್ಟಾಗಿ ಮಾಡ್ತಾ ಹೋಗ್ತಾ ಇಲ್ಲ. ನಾನು ರಿಯಲಾಗಿ ನಾನು ಸ್ಪೀಡ್ ಸಹ ಇರಲಿಲ್ಲ. ನಾನು ಯಾವ ರೀತಿ ಮಾಡಿದ್ದೇನೆ ಅದೇ ರೀತಿ ನಿಮಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಅದನ್ನೇ ನೀವು ಇದೇ ರೀತಿಯಾಗಿ ನೀವು ಮಾಡಿ. ಇಲ್ಲಿ ನಾನು ಆನ್ಲೈನ್ ಕ್ಲಾಸ್ ಮಕ್ಕಳಿಗೆ ಹೇಗೆ ಹೇಳಿಕೊಡ್ತೇನೆ ಅದೇ ರೀತಿ ಆಫ್ಲೈನಲ್ಲಿ ಹೇಳಿಕೊಟ್ಟಾಗೇ ನಿಮಗೆ ನಾನು ಹೇಳಿಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನೀವು ಮಾಡಿದರೆ ನೀವು ಒಳ್ಳೆ ಮೆಹಂದಿ ಆರ್ಟಿಸ್ಟ್ ಆಗಲಿಕ್ಕೆ ಸಾಧ್ಯ ಉಂಟು. ಟ್ರೈ ಮಾಡಿ. ಈ ರೀತಿಯಾಗಿ ನೋಡಿ, 2 ಲೇಯರ್ ಆಯಿತು. ನಮ್ಮದು 3ನೇ ಲೇಯರ್. ಈಗ ನೋಡಿ, ಈ ರೀತಿಯಾಗಿ 3ನೇ ಲೇಯರಲ್ಲಿ ಹಂಸನ್ನು ನಾವು ಇಲ್ಲಿ ಈ ರೀತಿಯಾಗಿ ಕ್ರಿಯೇಟ್ ಮಾಡ್ತಾ ಇದ್ದೇವೆ ನೋಡಿ. ಈಗ ನಮ್ಮದು 3 ಲೇಯರ್ ಮಾತ್ರ ಆದದ್ದು, 3 ಹಂಸ ಮಾತ್ರ ಆದರೂ ಎಷ್ಟು ಚೆಂದ ಕಾಣ್ತಾ ಉಂಟು. ಇದು ತುಂಬ ಚೆನ್ನಾಗಿ ಕಾಣುತ್ತೆ ಮೆಹಂದಿಯಲ್ಲಿ. ಡಾರ್ಕ್ ಆ್ಯಂಡ್ ಲೈಟ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾವು ಮೆಹಂದಿಯಲ್ಲಿ ಉಪಯೋಗಿಸಿದರೆ. ನೆಕ್ಸ್ಟ್ ನೋಡಿ, ನಾವು ಕೆಳಗಡೆ ಯಾವ ರೀತಿ ಮಾಡೋದು ಅಂತ, ಅದರ ಮಿಡ್ಲ್ ಪಾಯಿಂಟಿಂದ ನಾವು ಅಲ್ಲಿ ಸರ್ಕಲನ್ನು ಮಾಡ್ಕೋಬೇಕು. ನಂತರ ಸರ್ಕಲ್ನ ಹೊರಗಡೆ ತಿನ್ ಲೈನ್, ಆನಂತರ ಹಂಸ ಕ್ರಿಯೇಟ್ ಮಾಡೋದು. ಸರ್ಕಲನ್ನು ಡಾರ್ಕ್ ಮಾಡ್ಕೋಬೇಕು. ಡಾರ್ಕ್ ಮಾಡೋದು ಹೇಗೆ ಅಂತ ಇಲ್ಲಿ ನಾನು ಮುಂಚೆ ಸಹ ನಿಮಗೆ ಹೇಳ್ಕೊಟ್ಟಿದ್ದೇನೆ. ಈಗ ಸಹ ನೋಡಿ ಕರೆಕ್ಟಾಗಿ. ಫಸ್ಟಿಗೆ ಔಟರ್ ಲೈನನ್ನು ಡಾರ್ಕ್ ಮಾಡಿ ಮತ್ತು ಇನ್ಸೈಡ್ ಡಾರ್ಕ್ ಮಾಡಿ ಮತ್ತು ಹಂಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ ನೋಡಿ. ಯಾವ ರೀತಿ ನಮ್ಮದು ಹಂಸ ಕ್ರಿಯೇಟ್ ಆಗ್ತಾ ಉಂಟು ಅಂತ ಹೇಳಿ ತುಂಬ ಸ್ಲೋ ಆಗಿ ಈ ವಿಡಿಯೋವನ್ನು ನಾನು ಮಾಡಿದ್ದೇನೆ. ಯಾಕೆಂತ ಹೇಳಿದರೆ ಈ ಫಿಲ್ಲರ್ ಎಲಿಮೆಂಟ್ಸ್ ನಿಮಗೆ ಎಲ್ಲಿ ಸಹ ಮಿಸ್ ಆಗಬಾರ್ದು ಅಂತ ಹೇಳಿ. ಟೈಮ್ ಸಹ ತುಂಬ 15 ನಿಮಿಷ ತಗೊಂಡಿದೆ, ತುಂಬ ದೊಡ್ಡದಾಗಿದೆ. ಆದರೂ ನಿಮಗೆ ಅದು ಫಿಲ್ಲರ್ ಎಲಿಮೆಂಟ್ಸ್ ಬರದೇ ಇದ್ದರೆ ಮೆಹಂದಿಯಲ್ಲಿ ಫಿನಿಶಿಂಗ್ ಒಳ್ಳೆಯದು ಬರೋದಿಲ್ಲ. ನಮ್ಮದು ಮೆಹಂದಿ ಫಿನಿಶಿಂಗ್ ಕರೆಕ್ಟ್ ಬರಬೇಕು ಅಂತ ಹೇಳಿ ನಾನು ಆದಷ್ಟು ಎಲ್ಲವನ್ನು ವಿವರಿಸಿ ನಿಮಗೆ ನಾನು ಹೇಳಿಕೊಡ್ತಾ ಇದ್ದೇನೆ. ನೀವು ಸಹ ಅದೇ ರೀತಿ ತುಂಬ ಆಸಕ್ತಿಯಿಂದ ಕಲಿತರೆ ನೀವು ಒಳ್ಳೆ ಮೆಹಂದಿ ಆರ್ಟಿಸ್ಟ್ ಆಗಲಿಕ್ಕೆ ಸಾಧ್ಯ ಉಂಟು ನೋಡಿ. ಯಾವ ರೀತಿ ನಾವು ಇಲ್ಲಿ ಹಂಸನ್ನು ಕ್ರಿಯೇಟ್ ಮಾಡೋದು ಅಂತ ಈ ಮೊದಲೇ ನಾನು ನಿಮಗೆ ಹಂಸನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಮಾಡ್ತಾ ಬರಬೇಕು. ಸಣ್ಣ ಸಣ್ಣ ಹಂಸನ ನಾವಿಲ್ಲಿ ಯೂಸ್ ಮಾಡಿದ್ದು ನೋಡಿ. ನೆಕ್ಸ್ಟ್ ನೋಡಿ, ನಮ್ಮದು ಸರ್ಕಲ್ ಇಲ್ಲಿ ಬರ್ತದೆ ನೋಡಿ. ಈ ಸರ್ಕಲನ್ನು ಇಲ್ಲಿ ಕ್ರಿಯೇಟ್ ಮಾಡೋದು ನೋಡಿ. ಯಾವ ರೀತಿ ನಾನು ಮಾಡ್ತಾ ಇದ್ದೇನೆ ಅಂತ ಅದೇ ರೀತಿಯಾಗಿ ನೀವು ಸಹ ಮಾಡಬೇಕು. ಬೇರೆ ಎಕ್ಸ್ಟ್ರಾ ಏನೋ ಹಾಗೆ ಹೀಗೆ ಅಂತ
ಏನಿಲ್ಲ, ಅದೇ ರೀತಿ ಮುಂಚೆ ಮಾಡಿದ ಹಾಗೇ ಮಾಡಿಕೊಂಡು ನಂತರ ಅದಕ್ಕೆ ಅದನ್ನು ಡಾರ್ಕ್ ಮಾಡಬೇಕು. ಡಾರ್ಕ್ ಮಾಡಿ ನಂತರ ಅಲ್ಲಿ ಇದು ಹಂಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾವುದು ಕಷ್ಟ ಇಲ್ಲ, ನಾವು ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟರೆ ಎಲ್ಲದರಲ್ಲೂ ನಾವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಉಂಟು. ಮನುಷ್ಯನ ಕೈಯಲ್ಲಿ ಯಾವುದು ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಎಲ್ಲ ಸಹ ಸಾಧ್ಯ ಉಂಟು. ಎಲ್ಲದಕ್ಕಿಂತ ಮುಂಚೆ ನಮಗೆ ಬೇಕಾಗಿರೋದು ಪ್ರಯತ್ನ. ಪ್ರಯತ್ನ ಇಲ್ಲದೆ ಯಾವುದು ಸಹ ನಮಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಮೆಹಂದಿನೂ ಅಷ್ಟೇ, ಮೆಹಂದಿ ಟಫ್ ಇಲ್ಲ, ಮೆಹಂದಿ ಈಸಿ ಉಂಟು. ಆದರೆ ನಾವು ಅದನ್ನು ಪ್ರಯತ್ನ ಪಟ್ಟು ಕಲಿಬೇಕು. ಕಲಿತರೆ ಮೆಹಂದಿ ನಮಗೆ ತುಂಬ ಈಸಿಯಾಗಿ ಬರ್ತದೆ. ನೋಡಿ ಯಾವ ರೀತಿ ನಾನು ಹಂಸನ್ನು ಕ್ರಿಯೇಟ್ ಮಾಡಿದ್ದೇನೆ ಅಂತ ಹೇಳಿ. ಇದೇ ರೀತಿಯಾಗಿ ನೀವು ಸಹ ಹಂಸನ್ನು ಕ್ರಿಯೇಟ್ ಮಾಡಬೇಕು. ಒಂದರ ನಂತರ ಒಂದು, ಒಂದರ ನಂತರ ಒಂದು, ಒಂದರ ನಂತರ ಒಂದರಾಗಿ ಹಂಸ ಕ್ರಿಯೇಟ್ ಆಗ್ತಾ ಉಂಟು. ನೋಡಿ ಅದೇ ರೀತಿಯಾಗಿ ನೀವು ಸಹ ಹಂಸನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ನೋಡಿ ನಮ್ಮ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಸರ್ಕಲ್ ಮಾಡ್ತಾ ಇದ್ದೇನೆ. ಸರ್ಕಲನ್ನು ಡಾರ್ಕ್ ಮಾಡಬೇಕು. ಔಟರ್ ಲೈನ್ ಮಾಡ್ತಾ ಇದ್ದೇನೆ. ಔಟರ್ ಲೈನ್ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೆ ನಾನು ಈ ಮೊದಲೇ ಹೇಳಿಕೊಟ್ಟಿದ್ದೇನೆ. ಅದೇ ರೀತಿ ಮತ್ತು ಇನ್ನರನ್ನೇ ಡಾರ್ಕ್ ಮಾಡ್ತಾ ಇದ್ದೇನೆ ಸರ್ಕಲನ್ನು. ಡಾರ್ಕ್ ಆ್ಯಂಡ್ ಲೈಟ್ ಕಾಂಬಿನೇಷನಲ್ಲಿ ನೋಡಿ ಹಂಸ ಮತ್ತು ಇದು ಎಷ್ಟು ಚೆಂದ ಕಾಣ್ತದೆ. ಮೆಹಂದಿಯಲ್ಲೂ ಅಷ್ಟೇ ಇದು ತುಂಬ ಚೆನ್ನಾಗಿ ಅಟ್ರ್ಯಾಕ್ಷನ್ ಆಗಿರ್ತದೆ ಈ ಡಿಸೈನ್. ನೀವು ಇದನ್ನು ಯೂಸ್ ಮಾಡ್ಬೋದು ಫಿಲ್ಲರ್ ಎಲಿಮೆಂಟ್ಸಲ್ಲಿ. ಫಿಲ್ಲರ್ ಎಲಿಮೆಂಟ್ಸ್ ಎಲ್ಲಿ ಯಾವ ಕಡೆ ಯೂಸ್ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ನಿಮಗೆ ಹ್ಯಾಂಡ್ ಪ್ರಾಕ್ಟಿಕ್ಸ್ ನಾನು ಹೇಳ್ಕೊಡ್ತೇನಲ್ಲ ಅವಾಗ ಅದು ನಿಮಗೆ ಗೊತ್ತಾಗ್ತದೆ ಎಲ್ಲಿ ಯಾವಾಗ ಇದನ್ನು ಯೂಸ್ ಮಾಡೋದು ಅಂತ ಹೇಳಿ. ಇನ್ನು ನೆಕ್ಸ್ಟ್ ಕೊನೆಯದಾಗಿ ಇನ್ನೊಂದು ಎಲಿಮೆಂಟ್ಸ್ ಉಂಟು, ಅದನ್ನು ನಿಮಗೆ ಹೇಳ್ಕೊಡ್ತೇನೆ. ಅದಾದ ನಂತರ ಇವತ್ತಿಗೆ ನಮ್ಮದು ಕ್ಲಾಸ್ ಅಷ್ಟಕ್ಕೆ ಮುಗೀತದೆ. ನಾಳೆಯಿಂದ ನಾನು ನಿಮಗೆ ಲೀವ್ಸನ್ನು ಹೇಳ್ಕೊಡ್ತೇನೆ. 3D ಲೀವ್ಸು ಮತ್ತು ಶೇಡಿಂಗು ಇದೆಲ್ಲ ನಾಳೆದು ಕ್ಲಾಸಲ್ಲಿ ನಾನು ನಿಮಗೆ ಹೇಳಿಕೊಡ್ತೇನೆ. ನೋಡಿ ಇಲ್ಲಿ ಈ ರೀತಿ ಸರ್ಕಲ್ ಮಾಡಿ ಸರ್ಕಲ್ನ ಒಳಗಡೆ ಒಂದು ನಾವು ವೈನನ್ನು ಕ್ರಿಯೇಟ್ ಮಾಡಬೇಕು. ನಾನು ನಿಮಗೆ ವೈನ್ ಲೀವ್ಸು ಮುಂಚಿನ ಕ್ಲಾಸಲ್ಲಿ ಹೇಳಿಕೊಟ್ಟಿದ್ದೇನೆ, ಅದನ್ನೇ ಇಲ್ಲಿ ನಾನು ಕ್ರಿಯೇಟ್ ಮಾಡಿದ್ದು. ನೆಕ್ಸ್ಟ್ ಹಾಗೇ ಇನ್ನೊಂದು ಸರ್ಕಲ್, ಅದರ ಮೇಲ್ಗಡೆ ಒಂದು ವೈನ್. ಅದರ ಮೇಲ್ಗಡೆ ಹಂಸನ್ನು ಕ್ರಿಯೇಟ್ ಮಾಡ್ತಾ ಬರೋದು. ನೋಡಿ ಇದೂ ಮೆಹಂದಿಯಲ್ಲಿ ತುಂಬ ಚೆನ್ನಾಗಿ ಕಾಣ್ತದೆ. ಇದನ್ನು ಸಹ ನೀವು ಫಿಲ್ಲರ್ ಎಲಿಮೆಂಟಾಗಿ ಯೂಸ್ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಸರ್ಕಲ್ ಮಾಡೋದು. ಸರ್ಕಲ್ನ ಒಳಗಡೆ ಒಂದು ವೈನ್, ಸಣ್ಣದಾದ ಒಂದು ವೈನ್ ಮಾಡಿ ಅದರ ಮೇಲೆ ಹಂಸನ್ನು ಇಟ್ಕೊಂಡು ಬರೋದು ಸರ್ಕಲ್ನ ಮೇಲ್ಗಡೆ. ಸರ್ಕಲ್ ಮಾಡಿ ಸರ್ಕಲ್ನ ಒಳಗಡೆ ಹಂಸ. ಸರ್ಕಲ್ ಹೇಗೆ ಮಾಡೋದು ಅಂತ ಹೇಳಿ ನೋಡಿ ಅದೇ ರೀತಿಯಾಗಿ ಸರ್ಕಲ್ ಡ್ರಾ ಮಾಡಬೇಕು. ಸರ್ಕಲ್ನ ಒಳಗಡೆ ಒಂದು ಸಣ್ಣದಾದ ಹಂಸ, ವೈನ್ಸ್ ಮತ್ತು ಸರ್ಕಲ್ನ ಹೊರಗಡೆ ನಾವು ಹಂಸನ್ನು ಇಟ್ಕೊಂಡು ಬರೋದು. ಇದು ಸಹ ನಿಮ್ಮದು ಒಂದು ಫಿಲ್ಲರ್ ಎಲಿಮೆಂಟ್ಸ್. ಇದನ್ನು ಸಹ ನೀವು ಮೆಹಂದಿಯಲ್ಲಿ ಯೂಸ್ ಮಾಡ್ತಾರೆ. ನಾನು ನಿಮಗೆ 5 ಟೈಪಲ್ಲಿ ಫಿಲ್ಲರ್ ಎಲಿಮೆಂಟ್ಸನ್ನು ನಿನ್ನೆ ಮತ್ತು ಇವತ್ತಿನ ಕ್ಲಾಸಲ್ಲಿ ಹೇಳಿಕೊಟ್ಟೆ. ಸದ್ಯಕ್ಕೆ ನಿಮಗೆ ಬೇಸಿಕ್ಕಾಗಿ ಇಷ್ಟು ಸಾಕು. ಇನ್ನು ನೆಕ್ಸ್ಟ್ ನಾವು ಅಡ್ವಾನ್ಸ್ ಲೆವೆಲಲ್ಲಿ ಇನ್ನೂ ಸ್ವಲ್ಪ ಉಂಟು ಫಿಲ್ಲರ್ ಎಲಿಮೆಂಟ್ಸ್, ಅದನ್ನು ನೆಕ್ಸ್ಟ್ ನಿಮಗೆ ನಾನು ಹೇಳಿಕೊಡ್ತೇನೆ. ನಮಗೆ ಈಗ ಸದ್ಯಕ್ಕೆ 5 ಫಿಲ್ಲರ್ ಎಲಿಮೆಂಟ್ಸ್ ಸಾಕು ನಮಗೆ. ಇದನ್ನು ಈ ರೀತಿಯಾಗಿ ನಾವು ಇದು ಮಾಡೋದು. ನೆಕ್ಸ್ಟು ನೋಡಿ ಅಲ್ಲಿ ನಮಗೆ ಸ್ಪೇಸ್ ಸ್ವಲ್ಪ ಉಳಿದಿದೆ, ಅಲ್ಲಿ ನಾವೇನು ಮಾಡಬೇಕು, ಹಾಫ್ ಸರ್ಕಲ್ ಮಾಡೋದು. ಫುಲ್ಲು ಸರ್ಕಲ್ ಮಾಡಲಿಕ್ಕೆ ನಮಗೆ ಅಲ್ಲಿ ಸ್ಪೇಸ್ ಇಲ್ಲ. ಹಾಫ್ ಸರ್ಕಲ್ ಮಾಡಿ ಒಂದು ಸಣ್ಣದಾದ ವೈನ್ಸನ್ನು ಕ್ರಿಯೇಟ್ ಮಾಡಿ ನಂತರ ಅಲ್ಲಿ ಸಹ ಈ ರೀತಿಯಾಗಿ ನಾವು ಇದನ್ನು ಕ್ರಿಯೇಟ್ ಮಾಡೋದು. ನಾನಿಲ್ಲಿ ವಿವರವಾಗಿ ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡ್ಬೋದು, ನೀವು ಕಮೆಂಟ್ ಮಾಡಿ ಕೇಳ್ಬೋದು. ಓಕೆ, ನೋಡಿ ಇಲ್ಲಿ ಈ ರೀತಿಯಾಗಿ ಮತ್ತೆ ಹಂಸನ್ನು ಕ್ರಿಯೇಟ್ ಮಾಡ್ತಾ ಬರೋದು. ಸರ್ಕಲ್ ಮಾಡಿ ಸರ್ಕಲ್ ಒಳಗಡೆ ಒಂದು ವೈನ್ಸ್ ಮಾಡಿ ಇಲ್ಲಿ ನೋಡಿ ನಮಗೆ ಸ್ಪೇಸ್ ಬಾಕಿ ಆಗಿದೆ. ಇಲ್ಲಿ ಹೇಗೆ ನಾವು ಮಾಡೋದು ಅಂತ
ನೋಡಿ ಅರ್ಧ ಸರ್ಕಲ್ ಮಾಡಿ ಅದರೊಳಗಡೆ ಹಂಸನ್ನು ಕ್ರಿಯೇಟ್ ಮಾಡಿ ಮತ್ತೆ ಅಲ್ಲಿ ಅದೇ ರೀತಿ ನೋಡಿ ಹಂಸನ್ನು ನಾನು ಕ್ರಿಯೇಟ್ ಮಾಡಿದೆ. ಅಂದರೆ ಎಲ್ಲಿ ಸಹ ನಮಗೆ ಸ್ಪೇಸ್ ನಾವಿಲ್ಲಿ ಫಿಲ್ಲರ್ ಎಲಿಮೆಂಟ್ಸ್ ಯಾಕೆ ಯೂಸ್ ಮಾಡೋದು, ಸ್ಪೇಸನ್ನು ತುಂಬಿಸಲಿಕ್ಕೆ. ಅದೇ ಅಲ್ಲಿ ಯಾವುದೇ ರೀತಿಯ ಸ್ಪೇಸ್ ನಮಗೆ ಉಳಿಬಾರ್ದು ಅಂತ ಹೇಳಿ ಆ ರೀತಿಯಾಗಿ ನಾವು ಮಾಡೋದು. ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು ನೋಡಿ ಈ ಡಿಸೈನ್. ಇದು ಮೆಹಂದಿಯಲ್ಲಿ ತುಂಬ ಯೂಸ್ ಮಾಡ್ತಾರೆ ಈ ಡಿಸೈನನ್ನು. ಇದು ತುಂಬ ಚೆನ್ನಾಗಿ ಕಾಣ್ತೆ ಸಹ ಮೆಹಂದಿಯಲ್ಲಿ. ನೋಡಿ ಇಲ್ಲಿ ನಾವು ಕಲಿಯುವಂಥ ಎಲ್ಲ ಡಿಸೈನ್ಸನ್ನು ಯೂಸ್ ಮಾಡಿಯೇ ನಾವು ಮೆಹಂದಿ ಇಡೋದು ಅಷ್ಟೇ. ಆದರೂ ನಿಮಗೆ ಅದು ಬೇಸಿಕ್ಕಾಗಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಆಗಿ ನಾನು ಕಲಿಸ್ತಾ ಹೋಗ್ತಾ ಇದ್ದೇನೆ. ಗಮನವಿಟ್ಟು ಕಲಿಯಿರಿ, ನೀವು ಒಳ್ಳೆ ಮೆಹಂದಿ ಆರ್ಟಿಸ್ಟ್ ಆಗಲಿಕ್ಕೆ ಸಾಧ್ಯ ಉಂಟು ಗಮನವಿಟ್ಟು ಕಲಿತರೆ. ನೋಡಿ ಇಲ್ಲಿ ಕೊನೆಯದಾಗಿ ನಾವೊಂದು ಸರ್ಕಲ್ ಮಾಡೋದು. ಸರ್ಕಲ್ನ ಒಳಗಡೆ ಇದು ವೈನ್ಸನ್ನು ಡ್ರಾ ಮಾಡಿ ವೈನ್ಸ್ ಸರ್ಕಲ್ನ ಹೊರಗಡೆ ಹಂಸನ್ನು ಕ್ರಿಯೇಟ್ ಮಾಡ್ತಾ ಬರೋದು. ನೀವು ಕರೆಕ್ಟಾಗಿ ಕಲಿಯಿರಿ ಇದನ್ನು, 100% ನೀವು ಒಬ್ಬ ಒಳ್ಳೆ ಮೆಹಂದಿ ಆರ್ಟಿಸ್ಟ್ ಆಗಲಿಕ್ಕೆ ಆಗ್ತದೆ. ನೋಡಿ ಈಗ ನಾವು ನಮ್ಮ ಎಲ್ಲ ಫಿಲ್ಲರ್ ಎಲಿಮೆಂಟ್ಸ್ ಇದ್ದು ಒಂದು ಫೈನಲ್ ಲುಕ್ ನೋಡುವ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ನಿನ್ನೆದ್ದು ಇವತ್ತಿದೆ